ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಪೀಡ್ ಕ್ಯಾಲ್ಕುಲೇಷನ್ ಬಗ್ಗೆ ನೋಡೋಣ. ಸೊ 4 ಎಕ್ಸಾಂಪಲ್ ಕ್ವಶನ್ಸ್ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಇದರಲ್ಲಿನೇ ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಪ್ರಶ್ನೆ ಬರುತ್ತೆ, ನಂಬರ್ಸ್ ಅಷ್ಟೇ ಚೇಂಜ್ ಬರುತ್ತೆ, ಉಳಿದಿದ್ದೆಲ್ಲ ಮೆಥಡ್ ಸೇಮ್ ಇರುತ್ತೆ. ಸೊ ಸ್ಪೀಡ್ ಕ್ಯಾಲ್ಕುಲೇಷನ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. A train is moving at a speed 132 km per hour. If the length of the train is 110 meters, how long will it take to cross bridge of the length 220 meters? ಅಂದ್ರೆ 132 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಒಂದು ಟ್ರೈನ್ ಹೋಗ್ತಾ ಇದೆ. ಅದರ ಉದ್ದ 110 ಮೀಟರ್ ಇದೆ, ಬ್ರಿಡ್ಜಿನ ಉದ್ದ 220 ಮೀಟರ್ ಇದೆ. ಬ್ರಿಡ್ಜ್ ದಾಟೋದಕ್ಕೆ ಅದು ಎಷ್ಟು ಸಮಯ ತಗೊಳುತ್ತೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಮೊದಲಿಗೆ ಏನ್ ಮಾಡ್ಕೊಳ್ಳೋಣ ಅಂದ್ರೆ, ಕ್ವಶನ್ ಅಲ್ಲಿರೋ 132 ಕಿಲೋಮೀಟರ್ ಏನಿದೆ ಇದನ್ನ ಮೀಟರ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಮೀಟರ್ 132 ಕಿಲೋಮೀಟರ್ ಇದೆಯಲ್ಲ, 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್, 132 ಕಿಲೋಮೀಟರ್ ಅಂದ್ರೆ 1,32,000 ಮೀಟರ್ಸ್. ಮತ್ತೆ ಕ್ವಶನ್ ಅಲ್ಲಿ ಇರೋ ಅವರ್ಸ್ ಅಂದ್ರೆ ಪರ್ ಅವರ್ ಅಂದ್ರೆ 1 ಅವರ್ ಇದ್ದ ಹಾಗೆ. ಸೊ 1 ಅವರ್ ಅಂದ್ರೆ ಸ್ಪೀಡ್ ಯಾವಾಗ್ಲೂ ಅವರ್ಸ್ ನಲ್ಲಿ ಕ್ಯಾಲ್ಕುಲೇಷನ್ ಕೊಡ್ತಾರೆ. 1 ಅವರ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಸೆಕೆಂಡ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 3600 ಸೆಕೆಂಡ್ಸ್ ಅಂದ್ರೆ 1 ಅವರ್. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಎರಡು ಕ್ವಶನ್ ಅಲ್ಲಿರುವಂತ ಉದ್ದ, ಟ್ರೈನಿನ ಉದ್ದ, ಬ್ರಿಡ್ಜಿನ ಉದ್ದನ ಆಡ್ ಮಾಡ್ಕೊಳ್ಳೋಣ. ಸೊ 110 ಮೀಟರ್ ಟ್ರೈನ್ ನ ಉದ್ದ ಇದೆ, 220 ಮೀಟರ್ ಬ್ರಿಡ್ಜ್ ನ ಉದ್ದ ಇದೆ. ಸೊ ಟೋಟಲ್ ಉದ್ದ 330 ಮೀಟರ್ಸ್ ಇದೆ. ಸೊ ನಮ್ ಕ್ವಶನ್ ಏನು ಅಂದ್ರೆ, ಟೈಮ್ ಟೇಕನ್ ಎಷ್ಟು, ಅದ್ರ ಕ್ವಶನ್ ಮಾರ್ಕ್ ಇಟ್ಕೊಂಡಿದೀನಿ. ಸೊ ಈಗ ಏನ್ ಮಾಡೋಣ, ಬರ್ಕೊಳ್ಳೋಣ. 132 ಮೀಟರ್ಸ್ ಅಂದ್ರೆ 132 ಕಿಲೋಮೀಟರ್ ನಾನು ಮೀಟರ್ಸ್ ಕನ್ವರ್ಟ್ ಮಾಡಿರೋ ನಂಬರ್ ಇದು. 132 ಮೀಟರ್ಸ್ 1 ಅವರ್ ನಾನು ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 3600 ಮೀಟರ್ಸ್, 132 ಕಿಲೋಮೀಟರ್ಸ್ 1 ಅವರ್ ಹೋಗುತ್ತೆ. 330 ಮೀಟರ್ಸ್ ಅಷ್ಟಕ್ಕೆ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯ್ತು. ಅಂದ್ರೆ 330 ಇಂಟು 3600 ಡಿವೈಡೆಡ್ ಬೈ 132,000. ಸೊ ಮಾಡಿದಾಗ 9 ಸೆಕೆಂಡ್ಸ್. ಎರಡನೇ ಮೆಥಡ್, ಎ ಮ್ಯಾನ್ ವಾಕಿಂಗ್ ಅಟ್ ಎ ಸ್ಪೀಡ್ ಆಫ್ 5 ಕಿಲೋಮೀಟರ್ ಪರ್ ಅವರ್ crosses a bridge in 15 minutes. Find the length of the bridge. ಸೊ ಒಬ್ಬ ಮನುಷ್ಯ ನಡ್ಕೊಂತ ಹೋಗ್ತಾ ಇದ್ದಾನೆ, ಅವನ ಸ್ಪೀಡ್ ಎಷ್ಟಿದೆ ಅಂದ್ರೆ 1 ಅವರ್ಗೆ 5 ಕಿಲೋಮೀಟರ್. ಬ್ರಿಡ್ಜ್ 15 ನಿಮಿಷದಲ್ಲಿ ಆತ ಕ್ರಾಸ್ ಮಾಡ್ದ. ಉದ್ದ ಕೇಳಿದ್ದಾರೆ. ಸೊ ಹಿಂದಿನ ಪ್ರಾಬ್ಲಮ್ ನಲ್ಲಿ ಬ್ರಿಡ್ಜಿನ ಉದ್ದ ಕೊಟ್ಟಿದ್ರು, ಎಷ್ಟು ಸಮಯದಲ್ಲಿ ದಾಟ್ತಾನೆ ಅಂತ ಕೇಳಿದ್ರು. ಇಲ್ಲಿ ಸಮಯನೇ ಅವ್ರು ಕೊಟ್ಟಿದ್ದಾರೆ, ಉದ್ದ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅಗೇನ್ ಸೇಮ್ 5 ಕಿಲೋಮೀಟರ್ ನಾವು ಮೀಟರ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. 5 ಕಿಲೋಮೀಟರ್ ಅಂದ್ರೆ 5000 ಮೀಟರ್ ಆಗುತ್ತೆ. ಅವರ್ಸ್ ಅಂದ್ರೆ 3600 ಸೆಕೆಂಡ್ಸ್ ಆಗುತ್ತೆ. 15 ಮಿನಿಟ್ಸ್ ಅಂದ್ರೆ 900 ಸೆಕೆಂಡ್ಸ್ ಆಗುತ್ತೆ. ಸೊ ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಂಡುಹಿಡಿಯೋಣ. 1 ಅವರ್ ಅಂದ್ರೆ 1 ಅವರ್ಗೆ 5 ಕಿಲೋಮೀಟರ್ ಹೋಗುತ್ತೆ, 15 ನಿಮಿಷಕ್ಕೆ ಎಷ್ಟು ಹೋಗುತ್ತೆ ಅದನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. 1 ಅವರ್ ನಾನು 3600 ಮಾಡಿದ್ದೀನಿ, 5 ಕಿಲೋಮೀಟರ್ 5000 ಮೀಟರ್ಸ್ ಮಾಡಿದ್ದೀನಿ. 900 ಸೆಕೆಂಡ್ಸ್, 15 ನಿಮಿಷ 900 ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ದೀನಿ. ಎಷ್ಟು ಮೀಟರ್ ಹೋಗುತ್ತೆ? ಸೊ 1250 ಮೀಟರ್ಸ್ ಅಂದ್ರೆ 1.25 ಕಿಲೋಮೀಟರ್ ಬ್ರಿಡ್ಜ್ ಉದ್ದ ಇದೆ. ನೆಕ್ಸ್ಟ್, two trains of length 137 meters and 165 meters are running in opposite direction. ಎರಡು ಟ್ರೈನ್ಗಳು, ಒಂದ್ರ ಉದ್ದ 137 ಮೀಟರ್ ಇದೆ, ಒಂದ್ರ ಉದ್ದ 165 ಮೀಟರ್ ಇದೆ. ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಸ್ಪೀಡ್ ಎಷ್ಟಿದೆ ಅಂದ್ರೆ, ಮೊದಲೇ ಟ್ರೈನ್ 42 ಕಿಲೋಮೀಟರ್ ಪರ್ ಅವರ್ ಇದೆ, ಎರಡನೇದ್ರದ್ದು 48 ಕಿಲೋಮೀಟರ್ ಪರ್ ಅವರ್ ಇದೆ. ಇನ್ ವಾಟ್ ಟೈಮ್ ವಿಲ್ ದೇ ಪಾಸ್ ಈಚ್ ಅದರ್ ಫ್ರಮ್ ದ ಮೊಮೆಂಟ್ ದೇ. ಸೊ ಅವ್ರು ಹೋಗ್ತಿರೋ ಸ್ಪೀಡ್ ನಲ್ಲಿ ಅದರ ಉದ್ದಕ್ಕೆ ತಕ್ಕಂತೆ ಎಷ್ಟು ಸಮಯಕ್ಕೆ ಎರಡು ಪಾಸ್ ಆಗುತ್ತೆ, ಒಂದಕ್ಕೊಂದು ದಾಟ್ ಹೋಗುತ್ತೆ. ಸೊ ಡಿಸ್ಟೆನ್ಸ್ ಕವರ್ಡ್ ಫಾರ್ ಕ್ರಾಸಿಂಗ್ ಈಚ್ ಅದರ್, ಒಂದು 137 ಮೀಟರ್ಸ್ ಉದ್ದ ಇದೆ, ಪ್ಲಸ್ ಒಂದು 163 ಮೀಟರ್ಸ್ ಇದೆ. ಎರಡೂ ಟೋಟಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಕಂಬೈನ್ಡ್ ಸ್ಪೀಡ್ ಅಂದ್ರೆ ಎರಡು ಟ್ರೈನ್ ಸ್ಪೀಡ್ ಆಡ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಈಗ ಇದು ಎರಡೂ ಆಡ್ ಮಾಡಿರೋದು ನೋಡಿ. ಸೊ 42 ಮತ್ತು 48 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇವೆ. ಸೊ 42 48 ಕಿಲೋಮೀಟರ್ ಅಂದ್ರೆ 90 ಕಿಲೋಮೀಟರ್ ಆಯ್ತು. ಇದನ್ನ 90,000 ಮೀಟರ್ಸ್ ಅಂತ ಕರಿತೀವಿ. 137 ಮೀಟರ್ ಉದ್ದ ಇದೆ ಒಂದ್ ಟ್ರೈನ್, 163 ಮೀಟರ್ ಇದೆ, ಟೋಟಲ್ 300 ಮೀಟರ್ಸ್ ಟೋಟಲ್ ಇದೆ. ಸೊ 9000 ಮೀಟರ್ಸ್ ಟೈಮ್ ಟೇಕನ್ 3600, ಸಾರಿ ಇದು 90,000. 9 ಕಿಲೋಮೀಟರ್ಗೆ 1 ಅವರ್ 3600 ತಗೊಂಡ್ರೆ ನಮ್ಗೆ 300 ಮೀಟರ್ಸ್ ಅಷ್ಟೇ ಬೇಕು. ಎಷ್ಟಾಗುತ್ತೆ? ಯಾಕಂದ್ರೆ ಎರಡು ಟ್ರೈನ್ ಉದ್ದ ಎರಡು ದಾಟಬೇಕಲ್ಲ, ಎರಡು ಟ್ರೈನ್ ಉದ್ದವನ್ನ ನಾವು ಆಡ್ ಮಾಡ್ಕೊಂಡು ತಗೊಂತೀವಿ ಕ್ವಶನ್ ಆಗಿ. ಸೊ 12 ಸೆಕೆಂಡ್ಸ್ ಬರುತ್ತೆ. 4ನೇ ಪ್ರಶ್ನೆ, ಟು ಟ್ರೈನ್
of length 160 meters and 140 meters long are running in same direction. ಹಿಂದಿನ ಪ್ರಾಬ್ಲಮ್ ನಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೊಂಟಿತ್ತು, ಈಗ ಸೇಮ್ ಡೈರೆಕ್ಷನ್ ಅಲ್ಲಿ ಟ್ರೈನ್ ಗಳು ಹೋಗ್ತಾ ಇದೆ. ಟೂ ಟ್ರೈನ್ಸ್ ಲೆಂತ್ 160 ಮೀಟರ್ಸ್, ಮೊದಲನೇ ಟ್ರೈನ್ ನ ಲೆಂತ್ 160 ಮೀಟರ್ಸ್ ಇದೆ, ಎರಡನೇ ಟ್ರೈನ್ ನ ಉದ್ದ 140 ಮೀಟರ್ಸ್ ಇದೆ. ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಚಲಿಸ್ತಾ ಇದೆ. 55 ಕಿಲೋಮೀಟರ್ ಪರ್ ಅವರ್ ಫಸ್ಟ್ ಟ್ರೈನ್ ನ ಸ್ಪೀಡ್ ಇದೆ, 45 ಕಿಲೋಮೀಟರ್ ಪರ್ ಅವರ್ ಸೆಕೆಂಡ್ ಟ್ರೈನ್ ನ ಸ್ಪೀಡ್ ಇದೆ. ಅವ್ರು ಕೇಳ್ತಾ ಇರೋ ಕ್ವಶನ್ ಏನಂದ್ರೆ ಎರಡು ಟ್ರೈನ್ ಒಂದಕ್ಕೊಂದು ಮೀಟ್ ಆಗೋ ಸಮಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಫಸ್ಟ್ ಏನ್ ಮಾಡ್ಕೊಳ್ಳೋಣ, ಸೇಮ್ ಆಗಲಿದೆ, ಆದ್ರೆ ಅವಾಗ ಏನ್ ಮಾಡಿದ್ವಿ ಅಂದ್ರೆ ಆಡ್ ಮಾಡ್ಕೊಂಡಿದ್ವಿ. ಈಗ ಸ್ಪೀಡ್ ನ ಮೈನಸ್ ಮಾಡ್ಬೇಕು, ಯಾಕಂದ್ರೆ ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ 55 ಮತ್ತು 45, 55 ಸ್ಪೀಡ್ ಇದೆ ಮೊದಲೇ ಟ್ರೈನ್ ಕಿಲೋಮೀಟರ್ ಪರ್ ಅವರ್, 45 ಎರಡೇದಿದೆ. ಎರಡನ್ನು ಮೈನಸ್ ಮಾಡ್ಕೊಂಡಾಗ 10 ಕಿಲೋಮೀಟರ್ಸ್ ಡಿಫರೆನ್ಸ್ ಇದೆ. ಅದನ್ನ ಮೀಟರ್ಸ್ ಕನ್ವರ್ಟ್ ಮಾಡ್ಕೊಂಡ್ರೆ 10,000 ಮೀಟರ್ಸ್ ಆಗುತ್ತೆ. 160 ಮೀಟರ್ಸ್ ಪ್ಲಸ್ 140 ಮೀಟರ್ಸ್, ಇದು ಎರಡು ಟ್ರೈನ್ ನ ಉದ್ದ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ಅಲ್ಲಿ ಇದೆ. ಸೊ ಎರಡನ್ನ ಆಡ್ ಮಾಡ್ಕೊಂಡಿದ್ದೀನಿ, 300 ಮೀಟರ್ ಉದ್ದ ಇದೆ. ಕಂಬೈನ್ ಸ್ಪೀಡ್ ಆಫ್ ದ ಟ್ರೈನ್ 55 ಪ್ಲಸ್ 45, ಅಂದ್ರೆ ಎರಡು ಟ್ರೈನ್ ನ ಉದ್ದವನ್ನ ನಾನು ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಎರಡು ಟ್ರೈನ್ ನ ಸ್ಪೀಡ್ ನ ಆಡ್ ಮಾಡ್ಕೊಂಡಾಗ ಏನಾಗುತ್ತೆ, 55 ಪ್ಲಸ್ 45 100 ಕಿಲೋಮೀಟರ್ ಆಗುತ್ತೆ. ಸೊ 100 ಕಿಲೋಮೀಟರ್ ಅಂದ್ರೆ ಎರಡರದ್ದು ಸ್ಪೀಡ್ ನ ಆಡ್ ಮಾಡ್ಕೊಂಡಿದ್ದೀನಿ ಪರ್ ಅವರ್. ಈಗ ಫಾರ್ ಡಿಸ್ಟೆನ್ಸ್ 1,00,000 ಮೀಟರ್ಸ್, ಸಾರಿ 10,000 ಮೀಟರ್ಸ್ ಆಗ್ಬೇಕಾಯ್ತದು. ಟೈಮ್ ಟೇಕನ್ 3,600, ಫಾರ್ 300 ಮೀಟರ್ಸ್ ಎಷ್ಟು? ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ 10.8 ಸೆಕೆಂಡ್ಸ್ ಬರುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್, ಯಾವುದೇ ಟ್ರೈನ್ ಮೇಲೆ ಪ್ರಾಬ್ಲಮ್ ಕೇಳಿ ಫಸ್ಟ್ ಕೆಲಸ ನೀವೇನ್ ಮಾಡಬೇಕು, ಎರಡು ಸೇಮ್ ಎರಡು ಅಪೋಸಿಟ್ ಎರಡನ್ನ ಚೆಕ್ ಮಾಡ್ಕೋಬೇಕು. ಸೇಮ್ ಇದ್ರೆ ಮೈನಸ್, ಅಪೋಸಿಟ್ ಇದ್ರೆ ಪ್ಲಸ್. ಎರಡು ಕಿಲೋಮೀಟರ್ ನ ಆಡ್ ಮಾಡ್ಕೋಬೇಕು ಸ್ಪೀಡ್ದು, ಎರಡ್ರದ್ದು ಉದ್ದನ ಪ್ಲಸ್ ಮಾಡ್ಕೋಬೇಕು. ಸೊ ಕಿಲೋಮೀಟರ್ ನ ನೀವು ಮೀಟರ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಎಲ್ಲದ್ರದ್ದು ಟ್ರೈನ್ ಪ್ರಾಬ್ಲಮ್ ಗೆ ಅವರ್ಸ್ ಒಂದೇ, 1 ಅವರ್ ಅದರದ್ದು ಫಿಕ್ಸ್ ಸೆಕೆಂಡ್ಸ್ ಎಷ್ಟಂದ್ರೆ 3,600. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ಮೆಥಡ್ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಯಾವ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ರು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಪ್ಲೈ ಆಗೋದು. ಸೊ ಆದ್ರೆ ಮೀಟರ್ಸ್ ನ ಕನ್ವರ್ಟ್ ಮಾಡ್ಕೊಂಡು ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.